ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ಒಂದು ಹಳೆಯ ಕಾಲದ ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿರೋದು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ, ಜೊತೆಗೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ. ಹಳೆಯ ಕಾಲದ ರುಚಿಯಾದ ರೆಸಿಪಿ. ಮೊದಲೆಲ್ಲ ಈ ರೆಸಿಪಿ ತುಂಬಾ ಮಾಡ್ತಿದ್ರು, ಈಗೀಗ ಕಡಿಮೆ ಆಗೋಗಿದೆ. ಹಾಗಾಗಿ ಮತ್ತೆ ನಾನು ನಿಮಗೆ ಈ ರೆಸಿಪಿನ ಹೇಳ್ಕೊಡೋಣ, ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆಯೇ ಮಿಸ್ ಮಾಡ್ದೇನೆ ಲೈಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇದು ಕಜ್ಜಾಯ ರೆಸಿಪಿ ಅಲ್ಲ, ಇದು ಎರಪ್ಪು ರೆಸಿಪಿ. ಎರಪ್ಪು ಅಂತ ಹೇಳ್ತಾರೆ, ಕಜ್ಜಾಯ ಅಲ್ಲ. ಕಜ್ಜಾಯಕ್ಕಿಂತಲೂ ರುಚಿಯಾಗಿರುವಂಥ ರೆಸಿಪಿ. ಹಾಗಾದರೆ ಬನ್ನಿ ಈ ರೆಸಿಪಿನ ಮುಂದುವರ್ಸೋಣ. ಮೊದಲಿಗೆ ನಾನಿಲ್ಲಿ ಸುಮಾರು 2 ಲೋಟ ಅಕ್ಕಿ ತೊಗೊಂಡಿದ್ದೇನೆ. ಅದಕ್ಕೆ ಸುಮಾರು 2 ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ. ಇದು ಓವರ್ ನೈಟ್ ನೆನೆಯಬೇಕು, ಅಂದರೆ ಸುಮಾರು 5ರಿಂದ 6 ತಾಸಾದರೂ ನೆನೆಯಲೇಬೇಕು. ಆಗ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ರಾತ್ರಿ ಪೂರ ನೆನೆಸಿಟ್ಟಿರೋದು ಈ ಥರ ಚೆನ್ನಾಗಿ 2 ಸತಿ ತೊಳೆದ್ಬಿಟ್ಟು ನಾನು ಇದನ್ನು ರುಬ್ಕೋತಾ ಇದ್ದೀನಿ. ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ ಇನ್ನೊಂದು ವಸ್ತುನ ಹಾಕೋಬೇಕು. ಅದೇನೆಂದರೆ ಸೌತೆಕಾಯಿ ಇರುತ್ತಲ್ವ, ಅದನ್ನು ನಾನು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಸೌತೆಕಾಯಿನ ಬೇಕಾದರೂ ಹಾಕ್ಬೋದು, ಅಥವಾ ಮಗೆಕಾಯಿ ಅಂತಾರಲ್ಲ ಅದನ್ನು ಕೂಡ ನೀವು ಹಾಕ್ಬೋದು. ನಿಮಗೆ ಸೌತೆಕಾಯಿ ಚೆನ್ನಾಗಿ ಅನಿಸಿದ್ರೆ ಅದನ್ನೇ ಹಾಕ್ಕೊಳ್ಳಿ, ಅಥವಾ ಮಗೆಕಾಯಿ ಚೆನ್ನಾಗಿ ಅನಿಸಿದ್ರೆ ಅದನ್ನೇ ಹಾಕ್ಕೊಳ್ಳಿ. ಜೊತೆಗೆ 2 ಲವಂಗ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈಗ ಅರ್ಧ ರುಬ್ಬಿದಾಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ, ಹಸಿದು. ಇದನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಜೊತೆಗೆ ಇದಕ್ಕೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟು 1 ಕಪ್ ಆಗೋಷ್ಟು. ಗೋಧಿ ಹಿಟ್ಟಿನ ಬದಲಾಗಿ ನೀವು ಒಂದು 3 ಸ್ಪೂನ್ ಆಗೋಷ್ಟು ಮೈದಾ ಕೂಡ ಹಾಕ್ಕೋಬೋದು. ಗೋಧಿ ಹಿಟ್ಟನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಹಿಟ್ಟು ಉಬ್ಬುತ್ತೆ. ಈಗ ರುಬ್ಬಿದಾಗಿದೆ. ಹಾಗೆ ಇಲ್ಲಿ ಸುಮಾರು 1 ಲೋಟ ಅಕ್ಕಿಗೆ 1.5 ಲೋಟ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಮಿಕ್ಸಿ ಜಾರಲ್ಲೇ ಹಾಕಿ ರುಬ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಎರಪ್ಪು ಮಾಡುವಂಥ ಕಾಯಿಲು, ಅಂದರೆ ಬಾಣಲಿ. ನಿಮಗೆ ಎರಪ್ಪು ಮಾಡುವಂಥ ಇಂಥ ಬಾಣಲಿ ಅಥವಾ ಕಾವಲಿ ಸಿಗದೇ ಇದ್ದರೆ ನೀವು ನಾರ್ಮಲ್ ಬಾಣಲಿಯಲ್ಲೇ ಮಾಡ್ಬೋದು. ಇದರಲ್ಲಿ ಮಾಡಿದ್ರೆ ತುಂಬ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ನೋಡಿ, ಇಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು, ತುಂಬ ಏನು ಬೇಡ. ಇದನ್ನು ಒಲೆಯಲ್ಲಿ ಈ ಥರ ಇಟ್ಬಿಟ್ಟು ಮಾಡ್ಕೋಬೇಕಾಗತ್ತೆ. ಇದು ಗ್ಯಾಸಲ್ಲಿ ಮಾಡೋಕ್ಕೆ ಬರೋದಿಲ್ಲ, ಒಲೆಯಲ್ಲೇ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಕರೆಕ್ಟಾಗಿ ಇಟ್ಕೋಬೇಕು. ತುಂಬ ಬೆಂಕಿ ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ, ಲೈಟ್ ಬೆಂಕಿ. ನಾನಿಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಎಣ್ಣೆ ಬದಲಿಗೆ ತುಪ್ಪದಲ್ಲೇ ಮಾಡ್ಕೋಬೋದು, ಇದು ತುಂಬಾ ರುಚಿಯಾಗಿರುತ್ತೆ. ಈಗ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ತೆಂಗಿನಕಾಯಿ ತುರಿ ಬೇಕಿದ್ದರೆ ಈಗಲೂ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೋದು, ಆವಾಗ ಇನ್ನೂ ರುಚಿಯಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು 2ರಿಂದ 3 ಸಲ. ಮತ್ತು ಹಿಟ್ಟೇನು ಉಬ್ಬಕ್ಕೆ ಇಡೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಉಪ್ಪು ಮಿಕ್ಸ್ ಆಗಬೇಕು. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ನೋಡಿ, ಎಣ್ಣೆ ಕೂಡ ಕುದಿಯೋದಕ್ಕೆ ಶುರುವಾಗಿದೆ. ಬಿಸಿಯಾಗಿರಬೇಕು ಎಣ್ಣೆ. ಬಿಸಿಯಾದ ನಂತರ ನೋಡಿ, ಒಂದೊಂದು ಸೌಟ್ ತೆಗೆದು ಈ ಥರ ಹಾಕೋತಾ ಬಂದರೆ ಆಯಿತು. ಅದಾಗೆ ಎದ್ದು ಮೇಲೆ ಬರುತ್ತೆ, ಅಲ್ಲಿವರೆಗೂ ನಾವು ಅದನ್ನು ಟಚ್ ಕೂಡ ಮಾಡಬಾರ್ದು. ನೋಡಿ, ಎಷ್ಟು ಚೆನ್ನಾಗಿ ಎದ್ದುಬಿಟ್ಟು ಬಂದಿದೆ ಅಂತ. ನೋಡಿ, ಎಷ್ಟು ಕ್ಲೀನಾಗಿ, ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ. ನೋಡಿ, ಎಷ್ಟು ಕ್ಯೂಟಾಗಿ ಗೋಲ್ಡನ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಎದ್ದು ಬಂತು ಅಂತ. ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡದೇ ಇದ್ದರೆ ಪಕ್ಕಾ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಮಿಸ್ ಮಾಡ್ದೇ ಟ್ರೈ ಮಾಡಿ ಈ ರೆಸಿಪಿನ. ತುಂಬ ಇಷ್ಟಪಡ್ತೀರಾ ಪ್ರತಿಯೊಬ್ಬರು.
ಈಗ ಇದನ್ನು ಎರಡೂ ಕಡೆ ಚೆನ್ನಾಗಿ ಕುಕ್ ಮಾಡಿದ್ಮೇಲೆ ತಕ್ಕೊಬಿಡೋಣ. ಈ ದೀಪಾವಳಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಈ ಥರ ಎರಪ್ಪು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಳೆ ಕಾಲದ ಈ ರೆಸಿಪಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ. ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ತಗೊತಾ ಇದ್ದೀನಿ. ನೋಡಿ, ತೆಗೆದುಬಿಟ್ಟು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದೇ ಥರ ಇನ್ನೊಂದು ಕೂಡ ನಾನು ನಿಮಗೆ ತವಾದಲ್ಲಿ ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಾಯಿಲಿನ ಎರಪ್ಪು ಕಾಯಿಲು ಅಂತಾರೆ. ನೀವು ಎಲ್ಲಾದರೂ ಮಾರ್ಕೆಟಲ್ಲಿ ಕೇಳಿದ್ರೆ ಸಿಕ್ಕೇ ಸಿಗುತ್ತೆ. ಮಣ್ಣಿನ ಪಾತ್ರೆಗಳು ಮಾರುವಂಥ ಅಂಗಡಿಯಲ್ಲಿ ಕೇಳಿದ್ರೆ ನಿಮಗೆ ಈ ಕಾವಲಿ ಸಿಗುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಎದ್ದು ಬರ್ತಿದೆ ಅಂತ. ನೀವು ಮಾಡ್ತಾಯಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಮೇಲೆ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಒಂದು ಕಡೆಯಿಂದ ಮೇಲಿದ್ದು ಬಂದಿದೆ. ವಾವ್, ಪರ್ಫೆಕ್ಟ್. ನೋಡಿದ್ರಲ್ವಾ ಎಷ್ಟು ಸಖತ್ತಾಗಿ ಬಂತು ಅಂತ. ಈಗ ಇದನ್ನು ತಿರುವಿ ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬಂದಿದೆ. ನಿಮಗೆ ಇದನ್ನು 2 ಸೌಟಿಂದ ಇದನ್ನು ಒತ್ತಿ ಎಣ್ಣೆ ಕೂಡ ತಕ್ಕೋಬೋದು. ಎಣ್ಣೆಗಿಂತ ತುಪ್ಪದಲ್ಲಿ ಮಾಡಿ ಇನ್ನೂ ರುಚಿಯಾಗಿರುತ್ತೆ ಈ ರೆಸಿಪಿ. ಜೊತೆಗೆ ಇದನ್ನು ನೀವು 15 ದಿನ ಇಟ್ಟರೂ ಕೂಡ ಹಾಳಾಗೋಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ ಈ ಎರಪ್ಪು ರೆಸಿಪಿ. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ಥರದ ಇನ್ನಷ್ಟು ಸ್ವಾದಿಷ್ಟ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತಿಬಿಟ್ಟು ನಾನು ಹಾಕುವ ಬೇರೆ ಬೇರೆ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವು ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.